ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ದ ಪರಿಸ್ಥಿತಿ ಅಷ್ಟೇ ಸರಿ ಇಲ್ಲಾಗಿತ್ತಂತ ನಾವು ಅನ್ಬೋದ. ನೋಡ್ಬೋದು ನೀವು ಇವತ್ತ ಸೆನ್ಸೆಕ್ಸ್ 1.25% ಬಿದ್ದೈತಿ, ಮತ್ತು ನಿಫ್ಟಿ ನೋಡ್ಬೋದು 1.30% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 0.91% ಬಿದ್ದೈತಿ. ನೋಡ್ಬೋದು ಇವತ್ತು ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆತ್ರಿ, ಭಾಳ ಹೆವಿ ಗ್ಯಾಪ್ ಡೌನ್ ಓಪನ್ ಆತ. ಗ್ಯಾಪ್ ಡೌನ್ ಎದಕ್ಕೆ ಓಪನ್ ಆತ, ಎದಕ್ಕೆ ಈ ಥರ ಮಾರ್ಕೆಟ್ ಬಿತ್ತಂತ ನಾವು ಮುಂದೆ ತಿಳ್ಕೊಳ್ಳೋದು. ಆದ್ರೂ ಸಹ ಇವತ್ತು ಹೂಡಿಕೆದಾರರ್ಗ ವಾರದ ಅಂತ್ಯದಾಗ ಹೂಡಿಕೆದಾರರ್ಗೆ ಭಾಳ ನಷ್ಟ ಆಗೈತಂತ ನಾವು ಅನ್ಬೋದ. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ಏನು 50 ಸ್ಟಾಕ್ ಇದಾವೆ ನಿಫ್ಟಿನಾಗ. ಅದ್ರಾಗ ಬರೀ 5 ಸ್ಟಾಕ್ಗಳು ಏರಾತಿದ್ದು ರೀ ಇವತ್ತು. ಉಳಿದಿದ್ದು 45 ಸ್ಟಾಕ್ಗಳು ಬೀಳಾತಿದ್ದು ಅಂತಂದ್ರೆ ಎಷ್ಟು ಬೇರಿಸ್ನೆಸ್ ಇತ್ತಂತ ನೀವು ಇದರಲ್ಲಿನ ತಿಳ್ಕೊಬೋದ. ಮತ್ತು ಹೀಟ್ ಮ್ಯಾಪ್ ನೋಡ್ರೂ ನೋಡ್ಬೋದ. ಬಜಾಜ್ ಫೈನಾನ್ಸ್, ಐಚರ್ ಮೋಟರ್ಸ್, SBI ಲೈಫ್, SBI ಸಿಪ್ಲಾ ಇವು ಕೆಲವೊಂದು ಸ್ಟಾಕ್ಗಳು ಬಿಟ್ರೆ ಉಳಿದಿದ್ದು ಎಲ್ಲ ಸ್ಟಾಕ್ಗಳ ಪರಿಸ್ಥಿತಿ ರೆಡ್ನ ಇತ್ತು. ಮತ್ತು ನಾವು ನಿಫ್ಟಿದ ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ ನೋಡ್ರೂ ನೋಡ್ಬೋದ್ರಿ ನೀವು ಯಾವ್ಯಾವ ಇದಾವಂತ. ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೂ ಇವತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಭಾಳ ಬಿದ್ದಾವ. ಮಿಡ್ ಕ್ಯಾಪ್ ಇವತ್ತು ಒಂದೇ ದಿನ 1.65% ಬಿದ್ದೈತಿ, 1.5%ಗಿಂತ ಹೆಚ್ಚು ಬಿದ್ದೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿನೂ ಅದೇ ಥರ ಇತ್ತು. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸನ್ನು ಸಹ 1.61% ಬಿದ್ದೈತಿ. ಮಾರ್ಕೆಟ್ದಾಗ ಭಾಳ ಬೇರಿಸ್ನೆಸ್ ಇತ್ತು ಇವತ್ತು. ನೋಡ್ಬೋದು ನೀವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಏನಂತೀವಿ ಎಲ್ಲ ರೆಡ್ನಾಗ ಇದ್ದಾವ. ಮತ್ತು ನಾವು ಸೆಕ್ಟರ್ ವೈಸ್ ಇಂಡೆಕ್ಸ್ಗಳು ನೋಡ್ರೂ ನೋಡ್ಬೋದು. ಆಟೋ ಸೆಕ್ಟರ್ ಆಗಲಿ, ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಉಳಿದಿದ್ದು ಎಲ್ಲಾನು ನೋಡ್ಬೋದು. IT ನೋಡ್ಬೋದು, ಇವತ್ತೂ ಸಹ 1.44% ಬಿದ್ದೈತಿ. IT ವೀಕ್ಷಕರೇ ಹಂಗೆ ಭಾಳ ಬಿದ್ದಿತ್ತು, ಬಟ್ ಒಮ್ಮೆಗೆ ರಿಕವರಿ ತೋರಿಸೈತಿ. ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು. ಬಟ್ ಉಳಿದಿದ್ದು ಎಲ್ಲ ರೆಡ್ನಾಗನೇ ಇತ್ತಂತಂದ್ರೆ ಇದರಲ್ಲೇ ತಿಳ್ಕೊಬೋದು ಇವತ್ತು ಹೂಡಿಕೆದಾರರ ಪೋರ್ಟ್ಫೋಲಿಯೋ ಎಷ್ಟು ರೆಡ್ ಇರ್ಬೋದ. ಇಂಡೆಕ್ಸ್ಗಳನ್ನ ಈ ಥರ ರೆಡ್ ಇದ್ದಾವ, ಸೆಕ್ಟರ್ಗಳು ಈ ಥರ ರೆಡ್ ಇದ್ದಾವ ಅಂತಂದ್ರೆ ಪೋರ್ಟ್ಫೋಲಿಯೋ ಯಾವ ಥರ ರೆಡ್ ಇರ್ಬೋದು ಅಂತ ಇದು ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಬೋದ್ರಿ. ಬರೀ ಈಗ ಓವರ್ ಆಲ್ ನಿಮಗೆ ಮಾರುಕಟ್ಟೆನ ಏನೇನಾಗೈತಿ, ಯಾವ್ಯಾವ ಇಂಡೆಕ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದೈತಿ ಎಲ್ಲ ನಾ ಡೀಟೇಲ್ದಾಗ ತಿಳಿಸೀನಿ. ಬರೀ ಈಗ ನಾವು ಎದಕ್ಕೆ ಬಿತ್ತು ಮಾರ್ಕೆಟ್, ಅದರಿಂದ ಮೇನ್ ಕಾರಣ ಏನ, ಯಾಕೆ ಇವತ್ತು ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆತ, ಅದರಿಂದ ಮೇನ್ ಕಾರಣ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡ್ರಿ, ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗೋ ಹಿಂದೆ ಮೇನ್ ಕಾರಣ ನೋಡ್ರಿ US ಮಾರ್ಕೆಟ್. ನಿನ್ನೆ US ಮಾರ್ಕೆಟ್ ಭಾಳ ಬಿದ್ದಾವ್ರಿ. ಅದ್ರಾಗನು ನೋಡ್ಬೋದು ನೀವು S&P 500 1.57% ಬಿದ್ದೈತಿ. ನ್ಯಾಸ್ಡ್ಯಾಗನು ಸಹ 2%ಗಿಂತ ಹೆಚ್ಚು ಬಿದ್ದೈತಿ. ಅದ್ರಾಗನು ಮೇನ್ ಇವು ಎರಡು ಇಂಡೆಕ್ಸ್ ದಿಂದ ಭಾರತದ ಮಾರುಕಟ್ಟೆ ಗ್ಯಾಪ್ ಡೌನ್ ಓಪನ್ ಆತಿವತ್ತ. ಮಾರ್ಕೆಟ್ ಕ್ಲೋಸಿಂಗ್ ಕೊಡೋ ಟೈಮ್ದಾಗನು ಯಾಕೆ ಬಿದ್ದನ ಕ್ಲೋಸಿಂಗ್ ಕೊಟ್ಟಿತ್ತನಕ್ ಮೇನ್ ಕಾರಣ ನೋಡ್ರ US ದ ಡೌ ಜೋನ್ಸ್ ಫ್ಯೂಚರ್. US ದ ಡೌ ಜೋನ್ಸ್ ಫ್ಯೂಚರ್ ಅನ್ನು ಸಹ ವೀಕ್ಷಕರ ರೆಡ್ನಾಗ ಐತಿ. ಮಧ್ಯಾಹ್ನ ಇನ್ನ ಸ್ವಲ್ಪ ರೆಡ್ನಾಗಿತ್ತ. ಅದರದನು ಪರಿಣಾಮದಿಂದ ಮಾರುಕಟ್ಟೆ ಡೌನ್ ಅನ್ನ ಕ್ಲೋಸಿಂಗ್ ಕೊಟ್ಟಿತ್ತ, ಅಥವಾ ಎಲ್ಲಿ ಬೆಳಿಗ್ಗೆ ಬಿದ್ದಿತ್ತ ಅದಕ್ಕಿಂತನೂ ಮತ್ತೆ ಕೆಳಗೆ ಬಿದ್ದನ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದ. ಮೇನ್ ಏನಂತಂದ್ರೆ ನಿಫ್ಟಿ 25,500 ಕೆಳಗೆ ಬಂದೈತಿ. ಇದಕ್ಕೆ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಇದ್ರಲ್ಲಿ ಏನ್ ನಮಗೆ ಗೊತ್ತಾಗ್ತೈತೆ ಅಂತಂದ್ರೆ ಮಾರ್ಕೆಟ್ 26,000 ಲೆವೆಲ್ಗೆ ವೀಕ್ಷಕರೇ ಭಾಳ ಸರಿ ಟಚ್ ಮಾಡಕ್ ನೋಡಿತ್ತ, ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಅಲ್ಲೇ ರೆಸಿಸ್ಟೆನ್ಸ್ ತಗೊಂಡನ ಬೀಳತೈತಿ. ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ US ಮಾರ್ಕೆಟ್ ಎದಕ್ಕೆ ಬಿತ್ತ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಇವತ್ತು ಮಾರ್ಕೆಟ್ ಎದಕ್ಕೆ ಬಿತ್ತಂತಂದ್ರೆ US ಮಾರ್ಕೆಟ್ ಬಿದ್ದಿದ್ರಿಂದನ ಬಿದ್ದೈತಿ. ಅದ ಕಾರಣ US ಮಾರ್ಕೆಟ್ ಎದಕ್ಕೆ ಬಿದ್ದೈತಿ, ಅದರಿಂದ ಕಾರಣ ಏನಂತ ತಿಳ್ಕೊಳ್ಳೋಣ. ನೋಡ್ರಿ, US ಮಾರ್ಕೆಟ್ ಬೀಳೋಯಿಂದ ಮೇನ್ ಕಾರಣ ಏನಂತಂದ್ರೆ ಇವತ್ತಿನ ದಿನ 13/2/2026 US ಟೈಮಿಂಗ್ ಪ್ರಕಾರ US ದ ಇನ್ಫ್ಲೇಷನ್ ಡೇಟಾ ಬರೋದೈತಿ. US ದ ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಬರ್ತೈತೆ ನೆಗೆಟಿವ್ ಬರ್ತೈತೆ ಏನಂತ ನೋಡ್ಬೇಕಾ. ಏನ್ರಿ ಅನುಮಾನಕ್ಕಿಂತ ಹೆಚ್ಚು ಬಂತಂದ್ರ, ಅನುಮಾನ 2.5% ಬರ್ಬೋದು ಅಂತೈತಿ. ಅದಕ್ಕಿಂತನೂ ಹೆಚ್ಚು ಬಂತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅದಕ್ಕಿಂತ ಕಡಿಮೆ ಅಥವಾ ಅಷ್ಟೇ ಬಂತಂದ್ರೆ US ಮಾರುಕಟ್ಟೆ ಆಗಲಿ ಭಾರತದ ಮಾರುಕಟ್ಟೆಗೆ ಪಾಸಿಟಿವ್ ಆಗ್ತೈತಿ. ಯಾಕೆ US ಇನ್ಫ್ಲೇಷನ್ ಹೆಚ್ಚು ಬಂತಂದ್ರೆ ಭಾರತದ ಮಾರುಕಟ್ಟೆ ನೆಗೆಟಿವ್ ಯಾಕಂತಂದ್ರೆ ಅಲ್ಲಿ ಏನ್ರಿ ಇನ್ಫ್ಲೇಷನ್ ಹೆಚ್ಚು ಬಂತಂತಂದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಂಗಿಲ್ರಿ. ಅದ ಕಾರಣ ಅಲ್ಲಿ ಏನ್ರಿ ಇನ್ಫ್ಲೇಷನ್ ಕಡಿಮೆ ಬಂತಂತಂದ್ರೆ ಏನು US ಫೆಡರಲ್ ರಿಸರ್ವ್ ಐತಿ ಅವರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ. ಬಿಟ್ಟು ಏನ್ರಿ ಇನ್ಫ್ಲೇಷನ್ ಹೆಚ್ಚ ಬಂತಂದ್ರೆ ಯೋಚನೆನೂ ಮಾಡಂಗಿಲ್ಲ. ಅದ ಕಾರಣ ಇಂಟ್ರೆಸ್ಟ್ ರೇಟ್ ಎಷ್ಟು ಹೆಚ್ಚಿರ್ತೈತಿ ಅಷ್ಟು ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್, ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಪಾಸಿಟಿವ್. ಅದ ಕಾರಣ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೇಕಂತಂದ್ರೆ ಇನ್ಫ್ಲೇಷನ್ ಕಡಿಮೆ ಬರ್ಬೇಕಾ. ಅದ ಕಾರಣ ಇವತ್ತು ಇನ್ಫ್ಲೇಷನ್ ಡೇಟಾ US ಬರೋದೈತಿ. ಏನ್ ಬರ್ತೈತಿ ಏನಿಲ್ಲ ಅಂತ ಮಾರುಕಟ್ಟೆಗೆ ಒಂದು ಅಂಜಿಕೆ ಐತಿ. ಆ ಒಂದು ಕಾರಣದಿಂದನೂ ಈ ತರ US ಮಾರ್ಕೆಟ್ ಬಿದ್ದೈತಿ. ಅದರದನ್ನ ಪರಿಣಾಮ ಭಾರತದ ಮಾರುಕಟ್ಟೆ ಮ್ಯಾಗನು ಕಾಣೈತಿ.
ನೋಡೋಣ್ರಿ ಇವತ್ತು ಇನ್ಫ್ಲೇಷನ್ ಎಷ್ಟು ಬರ್ತೈತಂತ ಯುಎಸ್ದ. ಏನ್ರಿ ಇವತ್ತು ಯುಎಸ್ದ ಇನ್ಫ್ಲೇಷನ್ ಹೈ ಬಂತ, ಅನುಮಾನಕ್ಕಿಂತ ಹೆಚ್ಚು ಬಂತಂದ್ರೆ ಅದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಇದರಿಂದ ಮಾರುಕಟ್ಟೆ ಮತ್ತು ಕುಸಿಯೋ ಸಂಭಾವನೆ ಭಾಳ ಹೆಚ್ಚಾಗ್ತೈತಿ. ಅದ ಕಾರಣ ಇದ್ರ ಮ್ಯಾಗನು ನಿಮ್ದ ಕಣ್ಣ ಇರ್ಬೇಕ. ಮತ್ತು ಉಳಿದಿದ್ದು ಎಲ್ಲ ಪಾಯಿಂಟ್ಸ್ ನೋಡ್ರೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಆದ್ರೂ ನಾವು ತಿಳ್ಕೊಬೇಕಂತಂದ್ರೆ ಏನು ಐ ಟಿ ಸೆಲ್ ಆಫ್ ಐತಿ, ಏನು ಒಂದು ತಿಂಗಳದಿಂದ ಐ ಟಿ ಸ್ಟಾಕ್ಗಳು ಬೆಳತ್ತಾವ. ಅದ ಕಾರಣ ಇವತ್ತೂ ಬಿದ್ದು ಅದರದನ್ನ ಪರಿಣಾಮದಿಂದನೂ ಮಾರುಕಟ್ಟೆ ಈ ಥರ ಕುಸಿದೈತಂತ ನಾವು ಅನ್ಬೋದ. ಮತ್ತು ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಬಂದೈತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಏನು ಭಾಳ ಜನ ಅಂಜೀರ ಮಾರುಕಟ್ಟೆ ಬೆಳತೈತಿ ಹೆಂಗೆ ಎಕ್ಸಿಟ್ ತೊಗೊಳೋಣಂತ. ಅವ್ರಿಗೆ 26,000 ಲೆವೆಲ್ ಸಮೀಪ ಅದು ಮಾರುಕಟ್ಟೆ ಏನು ಬಂದಿತ್ತು ಒಂದು ವಾರ ಹಿಂದೆ. ಅಲ್ಲಿ ವೀಕ್ಷಕರೇ ಭಾಳ ಸೆಲ್ಲಿಂಗ್ ಮಾಡ್ಯಾರ. ಅದರದನ್ನು ಪರಿಣಾಮದಿಂದನೂ ಈ ಥರ ಮಾರ್ಕೆಟ್ ಕುಸಿ ಆತೈತಂತ ಅನ್ನತ್ತಾರ ಎಕ್ಸ್ಪರ್ಟ್ಗಳು. ಮೇನ್ ಐ ಟಿ ಆಗಲಿ ಮತ್ತು ಇದು US ಇನ್ಫ್ಲೇಷನ್ ಆಗಲಿ ಇವ ಎಲ್ಲ ಮೇನ್ ಕಾರಣದಿಂದನ ಮಾರುಕಟ್ಟೆ ಇವತ್ತು ನೆಗೆಟಿವ್ ಇತ್ತಂತ ನಾವು ಅನ್ಬೋದ. ಓವರಾಲ್ ಮೇನ್ ಏನಂತಂದರೆ ಈಗ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗೈತಿ. ಏನು ಮೊದಲೆಲ್ಲ ಹೂಡಿಕೆದಾರರ ಎಷ್ಟು ಕೆಟ್ಟ ಸುದ್ದಿ ಬಂದ್ರೂ ಮಾರುಕಟ್ಟೆನಾಗ ಹೂಡಿಕೆ ಮಾಡ್ತೀರ. ಬಟ್ ಈಗ ಸೆಂಟಿಮೆಂಟ್ ಚೇಂಜ್ ಆಗೈತೆ ರೀ ಹೂಡಿಕೆದಾರರದ. ಈಗ ಮಾರುಕಟ್ಟೆನಾಗ ಪಾಸಿಟಿವ್ ಯಾವ ನ್ಯೂಸ್ ಬಂದ್ರೂ ಮಾರುಕಟ್ಟೆ ಇರುವತ್ತ. ಯಾಕಂತಂದ್ರೆ ಎಲ್ಲ ಇನ್ವೆಸ್ಟರ್ ಅಂಜಿಬಿಟ್ಟಾರೀಗ. ಅದ ಕಾರಣ ಇದಕ್ಕನ್ನ ಅಂತಾರೆ ವೀಕ್ಷಕರೇ ಸೆಂಟಿಮೆಂಟ್ ಚೇಂಜ್ ಆಗೋದ. ಏನು ಮೊದಲು ಪಾಸಿಟಿವ್ ಸೆಂಟಿಮೆಂಟ್ ಇರ್ತೈತವ, ನೆಗೆಟಿವ್ ಸುದ್ದಿ ಬಂದ್ರೂ ಮಾರ್ಕೆಟ್ ಬೀಳಂಗಿಲ್ಲ. ಬಟ್ ಅದ ಈಗ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಯಾವ ಪಾಸಿಟಿವ್ ಸುದ್ದಿ ಬಂದ್ರೂ ಮಾರುಕಟ್ಟೆ ಇರಂಗಿಲ್ಲ. ಇವೆಲ್ಲ ಶಾರ್ಟ್ ಟರ್ಮ್ನೇ ಆಗ್ತಾವ, ಬಟ್ ಲಾಂಗ್ ಟರ್ಮ್ನ ಮಾರುಕಟ್ಟೆ ಪಾಸಿಟಿವ್ನೇ ಇರ್ತೈತ್ರಿ. ಅದ ಕಾರಣ ಇದಕ್ಕೆಲ್ಲ ಇಗ್ನೋರ್ ಮಾಡಿ ಲಾಂಗ್ ಟರ್ಮ್ ತನಕ ಯಾರು ಹೂಡಿಕೆ ಮಾಡಿರ್ತಾರ ಅವ ರೊಕ್ಕ ಮಾಡ್ತಾರ ಅಂತನ ಎಕ್ಸ್ಪರ್ಟ್ಗಳು ಅಂತಾರ. ಈ ಪರಿಸ್ಥಿತಿನಾಗ ಪಾಸಿಟಿವ್ ಸುದ್ದಿಗಳು ಹಲವಾರು ಬಂದು ಯುರೋಪ್ ಡೀಲ್ ಆತ, US ಜೊತೆ ಡೀಲ್ ಆತ. ಓದಿದ್ದು ಎಲ್ಲ ವೀಕ್ಷಕರೇ ಭಾರತದ ಎಕನಾಮಿ ಚಲೋ ಐತಿ, ಎಲ್ಲ ಚಲೋ ಐತಿ. ಆದ್ರೂ ಸೆಂಟಿಮೆಂಟ್ ಬೇರಿಸ್ ಇದ್ದಿದ್ದರಿಂದ ಎಲ್ಲ ಜನರು ಮಾರುಕಟ್ಟೆ ಅಂತಂದ್ರೆ ಅಂಜಾತಾರಿಗೆ ಸದ್ದೆ. ಆ ಒಂದು ಕಾರಣದಿಂದ ಅವೆಲ್ಲ ಪಾಸಿಟಿವ್ ಸುದ್ದಿಗಳು ಬಂದ್ರೂ ಮಾರುಕಟ್ಟೆ ರಿಯಾಕ್ಟ್ ಮಾಡ್ವತ್ತ. ಬಟ್ ಇದೆಲ್ಲ ಶಾರ್ಟ್ ಟರ್ಮ್ಗನೇ ಇರ್ತೈತಂತನೂ ನಿಮ್ದು ತಲೆಯಾಗ ಇರ್ಬೇಕು. ಓವರಾಲ್ ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲಾಗಿ ಗುರ್ತಾ ಇರ್ಬೋದು ಇವತ್ತು ಮಾರುಕಟ್ಟೆನಾಗ ಏನೇನಂತ. ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ನಿನ್ನೆ ಐ ಟಿ ಸೆಕ್ಟರ್ದು ಯಾಕೆ ಸ್ಟಾಕ್ಗಳು ಬೆಳತ್ತಾವ ಎಲ್ಲ ಡೀಟೇಲ್ದಾಗ ವಿಡಿಯೋನಾಗ ತಿಳಿಸಿ ನಿನ್ನಿದ. ಅದ ಕಾರಣ ಆ ವಿಡಿಯೋನ ಹೋಗಿ ನೋಡ್ಬೋದಾ. ಮತ್ತು ಮಾರುಕಟ್ಟೆ ಬಾಟಮ್ ಯಾವಾಗೈತಂತ ಹೆಂಗೆ ಗೊತ್ತಾಗ್ತೈತಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡೇನಿ. ಯಾವ ಥರ ಒಬ್ಬ ಇನ್ವೆಸ್ಟರ್ ಎವರೇಜಿಂಗ್ ಮಾಡ್ಬೇಕಾ ಬೀಳೋ ಮಾರ್ಕೆಟ್ನಾಗಲಿ ಏರೋ ಮಾರ್ಕೆಟ್ನಾಗಲಿ ಅಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡೇನಿ. ಅದ ಕಾರಣ ಅವೆಲ್ಲ ವಿಡಿಯೋಗಳದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಆ ವಿಡಿಯೋಗಳನ್ನು ಹೋಗಿ ನೀವು ನೋಡ್ಬೋದಾ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.